ಹಾಯ್ ಫ್ರೆಂಡ್ಸ್, ನಾನಿವತ್ತು ವಿಜಯ್ ರಾಘವೇಂದ್ರ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಜಯ್ ರಾಘವೇಂದ್ರ ಅವರು ಹುಟ್ಟಿದ್ದು 26 ಮೇ 1979ರಲ್ಲಿ ಹುಟ್ಟಿರುವಂಥದ್ದು. ಅದು ಕೂಡ ಬೆಂಗಳೂರಿನಲ್ಲೇ ಹುಟ್ಟಿರುವಂಥದ್ದು ನಮ್ಮ ವಿಜಯ್ ರಾಘವೇಂದ್ರ ಅವರು. ಹಾಗೆ ವಿಜಯ್ ರಾಘವೇಂದ್ರ ಅವರ ಹೈಟ್ ಬಂದು 5.3. ಹಾಗೆಯೇ ವಿಜಯ್ ರಾಘವೇಂದ್ರ ಅವರ ಎಜುಕೇಷನ್ ನೋಡೋದಾದರೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ. ವಿಜಯ್ ರಾಘವೇಂದ್ರ ಅವರ ತಂದೆ ಹೆಸರು ಬಂದು ಎಸ್.ಎ. ಚಿನ್ನೇಗೌಡ, ಹಾಗೆ ತಾಯಿ ಹೆಸರು ಜಯಮ್ಮ ಅಂತ. ವಿಜಯ್ ರಾಘವೇಂದ್ರ ಅವರು ಚಲಿಸುವ ಮೋಡಗಳು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಾಲನಟನಾಗಿ ಪ್ರವೇಶ ತಗೊಳ್ತಾರೆ. ಆನಂತರ ಬಂದಂತಹ ಚಿಣ್ಣರ ಮುತ್ತ ಚಿತ್ರವು ಕೂಡ ಇವ್ರಿಗೆ ಒಳ್ಳೆಯ ಯಶಸ್ಸನ್ನು ತಂದುಕೊಡುತ್ತೆ, ಹಾಗೆ ಜನಪ್ರಿಯತೆ ಕೂಡ ತಂದುಕೊಡುತ್ತೆ. ಹಾಗೆ ಇವರು ನಿನಗಾಗಿ ಚಿತ್ರದ ಮೂಲಕ ನಾಯಕ ನಟನಾಗಿ ಮೊದಲು ಎಂಟ್ರಿ ಪಡೀತಾರೆ ಕನ್ನಡ ಇಂಡಸ್ಟ್ರಿಗೆ. ಆನಂತರ ಪ್ರೇಮ ಖೈದಿ, ಹಾಗೆಯೇ ಪ್ರೀತಿಸಲೇಬೇಕು, ಛಾಯಾ ಸಿಂಗ್ ಅವ್ರ ಜೊತೆ ಇವರು ಆ್ಯಕ್ಟ್ ಮಾಡ್ತಾರೆ. ಆಮೇಲೆ ಹಾರ್ಟ್ ಬೀಟ್ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡ್ತಾರೆ. ಇದು ತುಂಬಾ ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ಹಾಗೆ ಅವಳೇ ನನ್ನ ಗೆಳತಿ, ಹೀಗೆ ಕನ್ನಡ ಮೂವಿಗಳಲ್ಲಿ ತುಂಬಾ ಆ್ಯಕ್ಟ್ ಮಾಡ್ತಾ ಹೋಗ್ತಾರೆ ನಮ್ಮ ವಿಜಯ್ ರಾಘವೇಂದ್ರ. ವಿಕ್ರಮ್ ಕೂಡ ಇವರನ್ನೇ ನಟಿಸಿರುವಂಥದ್ದು. ಹಾಗೆ ಸೇವಂತಿ ರಮ್ಯಾ ಅವ್ರ ಜೊತೆ ಮಾಡಿದಂತಹ ಈ ಒಂದು ಮೂವಿ ತುಂಬಾ ಒಳ್ಳೆ ಜನಪ್ರಿಯತೆಯೂ ತಗೊಳುತ್ತೆ. ಹಾಗೆಯೇ ಬಾಕ್ಸ್ ಆಫೀಸಲ್ಲಿ ಕೂಡ ಒಳ್ಳೆ ಕಮಾಲ್ ಮಾಡುತ್ತೆ ಸೇವಂತಿ ಅನ್ನೋ ಮೂವಿ ಕೂಡ. ಹಾಗೆಯೇ ಇದರಲ್ಲಿ ಒಂದು ಲವ್ ಸ್ಟೋರಿ, ಹಾಗೆಯೇ ಎಮೋಷನ್ ಬಗ್ಗೆ, ಒಂದು ತಂದೆ ತಾಯಿ ಪ್ರೀತಿ ಬಗ್ಗೆ ಆದಂತಹ ಒಂದು ಮೂವಿ ಆಗಿದೆ. ಇದು ತುಂಬಾ ಹಿಟ್ ತಂದುಕೊಡ್ತು ಅಂತಲೇ ಹೇಳ್ಬೋದು ವಿಜಯ್ ರಾಘವೇಂದ್ರ ಅವ್ರಿಗೆ. ಈಗ ಇತ್ತೀಚೆಗೆ ತೆರೆಕಂಡಂತಹ ಮೂವಿ ಚೌಕದಲ್ಲಿ ಕೂಡ ಇವರು ನಟನೆ ನೋಡ್ಬೋದಾಗಿದೆ. ಹಾಗೆ ಸ್ವಪ್ನ ಮಂಟಪ, ಹಾಗೆ ರಿಬ್ಬನ್ ಸ್ವಾಮಿ, ಹೀಗೆ ತುಂಬಾ ಮೂವಿಗಳಲ್ಲಿ ವಿಜಯ್ ರಾಘವೇಂದ್ರ ಅವರು ನಟಿಸಿದ್ದಾರೆ. ಹಾಗೆ ಯಶ್ ಅವ್ರ ಜೊತೆ ಕೂಡ ನಟಿಸಿದ್ದಾರೆ. ಅದು ಗೋಕುಲ ಅನ್ನೋ ಮೂವಿಲಿ ಕೂಡ ಇವ್ರನ್ನ ನೋಡ್ಬೋದು ನಾವು. ಹಾಗೆ ಕಳ್ಳ ಮುಳ್ಳ ಸುಳ್ಳ, ಇದರಲ್ಲಿ ತುಂಬ ಒಳ್ಳೆ ಕಾಮಿಡಿ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಅದನ್ನು ಪ್ಲೇ ಮಾಡಿದರು ನಮ್ಮ ವಿಜಯ್ ರಾಘವೇಂದ್ರ ಅವರು. ಶಿವರಾಜ್ ಕುಮಾರ್ ಅವ್ರ ಜೊತೆ ರಿಷಿ ಮೂವಿಲಿ ಮಾಡಿದ್ದಾರೆ. ಹಾಗೆ ಕಲ್ಲರಳಿ ಹೂವಾಗಿ, ಇದು ಕೂಡ ವರ್ಲ್ಡ್ ವೈಡ್ ರಿಲೀಸ್ ಆಯಿತು. ತುಂಬ ಒಳ್ಳೆ ಯಶಸ್ಸನ್ನು ತಂದುಕೊಡ್ತು. ಗಣೇಶ ಮತ್ತೆ ಬಂದ, ಇದರಲ್ಲೂ ಕಾಮಿಡಿ ಕ್ಯಾರೆಕ್ಟರ್ನೇ ಮಾಡಿದರು, ತುಂಬ ಚೆನ್ನಾಗಿತ್ತು. ಹಾಗೆಯೇ ಇವರು 2007ರಲ್ಲಿ ಸ್ಪಂದನ ಅವ್ರನ್ನ ಮದುವೆ ಆಗ್ತಾರೆ ನಮ್ಮ ವಿಜಯ್ ರಾಘವೇಂದ್ರ ಅವರು. ವಿಜಯ್ ರಾಘವೇಂದ್ರ ಅವರು ಸ್ಪಂದನ ಅವ್ರನ್ನ ಪ್ರೀತಿಸಿ ಮದುವೆ ಆಗ್ತಾರೆ. ಆದರೆ 2023ರಲ್ಲಿ ಹೃದಯಾಘಾತದಿಂದ ಸ್ಪಂದನ ಅವರು ಮರಣ ಹೊಂದುತ್ತಾರೆ ಅಂತಲೇ ಹೇಳ್ಬೋದು. ಇದಂತೂ ಕನ್ನಡ ಚಿತ್ರರಂಗನೇ ಮರೆಯೋಕ್ಕಾಗದೇ ಇರೋವಂಥ ಒಂದು ಘಟನೆ. ಏಕೆಂದರೆ ವಿಜಯ್ ರಾಘವೇಂದ್ರ ಅವರು ಹೆಂಡ್ತಿನ ಕಳ್ಕೊಂಡಂತಹ ದಿನ ಅದು. ಹಾಗೆಯೇ ಇವ್ರಿಗೆ ಒಬ್ಬ ಮಗ ಕೂಡ ಇದ್ದಾರೆ. ಇವರೇನೆ ಅವರ ಮಗ, ವಿಜಯ್ ರಾಘವೇಂದ್ರ ಅವರ ಮಗ. ಈಗ ಸದ್ಯಕ್ಕೆ ಇವರು 2nd PU ಓದ್ತಿದ್ದಾರೆ. ವಿಜಯ್ ರಾಘವೇಂದ್ರ ಅವರು ಸ್ಯಾಂಡಲ್ನಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಗುರುತಿಸಿಕೊಂಡಿರುವ ಈ ನಟ ನಿರ್ದೇಶಕರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು 3-4 ಮೂವಿಗಳಿಗೆ ಇವರು ಡೈರೆಕ್ಷನ್ ಕೂಡ ಹೇಳಿದ್ದಾರೆ ನಮ್ಮ ವಿಜಯ್ ರಾಘವೇಂದ್ರ ಅವರು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನೂ ಯಾವ್ದಾದ್ರು ನಟ ನಟಿಯರ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.